ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಧನುರ್ಮಾಸದಲ್ಲಿ ಬರುವ ವ್ಯತಿಪಾತ ಯೋಗ. ಈ ಪಂಚಾಂಗದಲ್ಲಿ ಧನುರ್ವ್ಯತಿಪಾತ ಅಂತ ಹಾಕಿದ್ದಾರಲ್ಲ, ಅವತ್ತು ಏನು ಮಾಡಬೇಕು ಅಂತ ಒಬ್ಬರು ಕೇಳಿದ್ರು. ವ್ಯತಿಪಾತ ಅಂತಂಬೋದು ಒಂದು ಯೋಗದು. ಈ ಮರಣಯೋಗಂ, ಸಿದ್ಧಯೋಗಂ, ಅಮೃತಯೋಗಂ ತಿರುತ್ತೆ, ಅದೆಲ್ಲ ಇಲ್ಲ. ಇದು ಬಂದು ಒಂದು ದಿನದಲ್ಲಿ ನಾವು ಎಲ್ಲತಿಲ್ಲೂ ಸಂಕಲ್ಪದಲ್ಲಿ ಹೇಳ್ತೇವೆ. ಯಾವುದು ಮಾಡಿರೂ ಸಂಕಲ್ಪ ಮಾಡ್ತೇವೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತ ಹೇಳಿ 5 ಭಾಗವನ್ನು ಹೇಳಿ ಸಂಕಲ್ಪ ಮಾಡ್ತೇವೆ. ಆದ ಕಾರಣ ಅದಲ್ಲಿ ಬರುವ ಒಂದು ದಿನಕ್ಕೆ ಇಷ್ಟೆಲ್ಲ ಒಂದೊಂದು ದೇವತೆಗಳ ಹೆಸರಿದು. ವಾರ ಅಂತಂದರೆ ಭಾನುವಾರ ಸೂರ್ಯನಿಗೆ ವಿಶೇಷವಾದ ದಿನ. ಇಂಥ ಮಾತ್ರ ಹೆಸರು ಹೇಳ್ತಾವಲ್ಲ, ಅದರಲ್ಲಿ 27 ಯೋಗಗಳಿದೆ. ಆ ಯೋಗದಲ್ಲಿ ಒಂದು ಯೋಗ ವ್ಯತಿಪಾತ ಅಂತ, ಇನ್ನೊಂದು ಯೋಗ ವೈಧೃತಿ ಅಂತ. ಇದು ಯಾಕೆ ಎರಡು ಹೇಳ್ತಾನಂತಂದರೆ, ಎರಡೂ ಪಿತೃಗಳ ದಿವಸ. ವೈಧೃತಿ ಯೋಗ 19ನೇ ತಾರೀಕು ಮುಗಿದೋಯ್ತು. ಜನವರಿ 5ನೇ ತಾರೀಕು ಬರುವಂಥದ್ದು ಧನುರ್ವ್ಯತಿಪಾತ ಯೋಗ. ಆ ದಿನದಲ್ಲಿ ಬಂಗಾರವನ್ನು ವಿಶೇಷವಾಗಿ ದಾನ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ವ್ಯತಿಪಾತ ಅಂತಂದರೆ ಸೂರ್ಯಚಂದ್ರನ ಕೋಪದ ದೃಷ್ಟಿಯಿಂದ ಉಂಟಾದವ, ಅವನ ಹೆಸರು ವ್ಯತಿಪಾತ ಅಂತ. ಅವನಿಗೆ ಬಂಗಾರ ತುಂಬ ಪ್ರೀತಿಯಾದ್ದು ಎಂಬ ಕಾರಣದಿಂದ ಬಂಗಾರ ದಾನವನ್ನು ಆವತ್ತು ಕೊಡೋದು ತುಂಬ ವಿಶೇಷ ಅಂತ ಹೇಳ್ತಾರೆ. ಕಾಲನೇಮ ಆಗಲದ್ದಿರ ಕೂಡ ಪರವಾಗಿಲ್ಲ, ಅದಕ್ಕೆ ಬದಲ್ ರೂಪಾಯಾಗಿ ತೆಗೆದು ದೇವರ ಮುಂದೆ ಇಟ್ಟು ಇದನ್ನೇ ಬಂಗಾರವಾಗಿ ಸ್ವೀಕಾರ ಮಾಡಬೇಕು ಅಂತೇಳಿ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಬ್ರಾಹ್ಮಣರಿಗೆ ಅದನ್ನು ದಾನವನ್ನು ಕೊಡಬೇಕು. ಮತ್ತು ಧನುರ್ಮಾಸ ಪೂರ್ತಿ ಅನ್ನದಾನ, ದಂಪತಿಗೆ ಅನ್ನದಾನ, ವಸ್ತ್ರದಾನ, ಅಂದರೆ 10 ದಾನಗಳು ಹೇಳ್ತಾರೆ. ದಸದಾನ ಅಂತ, ಗೋ, ಭೂ, ತಿಲ, ಹಿರಣ್ಯ, ಆಜ್ಯ, ವಾಸೋ, ಧಾನ್ಯ, ಗುಢಾನಿ ಚ ರೌಪ್ಯಂ ಲವಣಮಿತ್ಯಾಹು ದಸದಾನ ಪ್ರಕೀರ್ತಿತಾ. ಹಾಗಂತ ಈ 10 ದಾನಗಳು, ಗೋ ಅಂದರೆ ಗೋದಾನ, ಭೂ ಅಂದರೆ ಭೂಮಿದಾನ, ತಿಲ ಅಂದರೆ ಎಲ್ದಾನ, ಹಿರಣ್ಯ ಬಂಗಾರದಾನ, ಆಜ್ಯ ತುಪ್ಪದಾನ, ವಾಸೋ ವಸ್ತ್ರ, ಧಾನ್ಯದಾನ, ಗುಡ ಬೆಲ್ಲ, ರೌಪ್ಯಂ ಬೆಳ್ಳಿ, ಲವಣ ಅಂದರೆ ಉಪ್ಪು. ಇದೆಲ್ಲ ತುಂಬ ವಿಶೇಷ. ಇದೆಲ್ಲ ವ್ಯತಿಪಾದ ದಿವಸ ಬಂಗಾರ ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಬದಲು ರೂಪಾಯಿಗೆ ಕೊಡಬಹುದು. ದಸದಾನಗಳು ಅಂದರೆ ಅದು ಎಲ್ಲ ದಾನಗಳು ಅದನ್ನು ಸರಿಯಾದ ರೀತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿ ಕೊಡೋದು ತುಂಬ ವಿಶೇಷ. ನಮಗೆ ಏನು ಶಕ್ತಿಯೋ ಅದನ್ನು ದೇವರ ಹತ್ತಿರ, ರೂಪಾಯಿ ಅಂದರೆ ರೂಪಾಯಿ ದೇವರ ಹತ್ತಿರ ಇಟ್ಟು ಇದನ್ನೇ ಬಂಗಾರವಾಗಿ ಸ್ವೀಕಾರ ಮಾಡಬೇಕು. ನನ್ನ ಯೋಗ್ಯತಾನುಸಾರ ಮಾಡಿದ್ದಾನೆ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ರೂಪಾಯಿನ ಬ್ರಾಹ್ಮಣರಿಗೆ ಕೊಟ್ಟರೂ ಸಾಕು, ದೇವರು ತೃಪ್ತನಾಗ್ತಾನ ಅಂತ ಹೇಳಿ ಈ ವ್ಯತಿಪಾತದಲ್ಲಿ ಮಾಡುವ ಇಷ್ಟು ದಾನಗಳಿಗೂ ಬಂದು ಪಿತೃಗಳು ತೃಪ್ತರಾಗುತ್ತಾರೆ. ಪಿತೃಗಳ ಅಂತರ್ಯಾಮಿ ದೇವರು ಪ್ರೀತನಾಗ್ತಾನ ಅಂತ ಒಂದು ಹೇಳ್ತಾರೆ. ವ್ಯತಿಪಾದನ ರೂಪ ಹೇಗಿದೆ ಅಂತಂದರೆ ಅಷ್ಟು ಭಯಂಕರವಾದ ರೂಪ ಅಂತ. ವಿಸ್ತೀರ್ಣಂ ಶತಯೋಜನ ಅಂತ ಹೇಳ್ತಾರೆ. ಶತಯೋಜನ ಅಂತಂದರೆ ನಮಗೆ ಅದು ಲೆಕ್ಕ ತಿಳಿದು ಮಿನಿಮಮ್ ಒಂದು ಯೋಜನ ಅಂತಂದರೆ 1 ಕಿಲೋಮೀಟ್ರ್ ಅಂತ ಇಟ್ಟಿಗೆಮಾಣ. ಶತಯೋಜನ ಅಂತಂದರೆ 100 ಕಿಲೋಮೀಟ್ರ್. ಅಂದರೆ ಅಷ್ಟು ದೂರ ಅಷ್ಟು ವಿಸ್ತೀರ್ಣವಾಗಿದ್ದಾನವ ಅಂತ. ಹಾಗೆ ಇದ್ದಾನಂತ ನಾವು ಚಿಕ್ಕದ ಇಮ್ಯಾಜಿನೇಷನ್ ಮಾಡಿ ನೋಡಿರೋ ಕೂಡ ಆ ರೂಪ ಹೇಗೆ ಅದಕ್ಕೆ ತಕ್ಕಂತೆ ಮೂಗು ಕಣ್ಣೆಲ್ಲ ಇದೆ ಅಂತಂದರೆ ಎಷ್ಟು ಭಯಂಕರವಾಗಿದ್ದಾನ ಅಂತ. ಆದ ಕಾರಣ ಈ ಬಂಗಾರ ಅವನಿಗೆ ವಿಶೇಷ ಎಂಬುದರಿಂದ ಆ ದಾನವನ್ನು ಕೊಡೋದು ವಿಶೇಷ. ಮತ್ತು ಈ ದಾನಗಳೆಲ್ಲ ವಿಶೇಷ ಹೇಳ್ತಾರೆ. ಮತ್ತು ಅಮಾವಾಸ್ಯ ದಿವಸ ಕೊಡುವ ಒಂದು ದಾನ ಕೊಡ್ತಾವೆ ಅಂತಂದರೆ ಅದಕ್ಕೆ 100% ಪುಣ್ಯ ಬರುತ್ತೆ. ಅದೇ ಸಂಕ್ರಮಣದಲ್ಲಿ ಕೊಟ್ಟವು ಅಂತಂದರೆ ಅದೇ ದಾನವನ್ನು ಅಮಾವಾಸ್ಯೆಗಿಂತಲೂ ಇನ್ನೂ 100 ಪಟ್ಟು ಪುಣ್ಯ ಹೆಚ್ಚು ಬರುತ್ತೆ. ಗ್ರಹಣ ಕಾಲ, ಸೂರ್ಯಚಂದ್ರನ ಗ್ರಹಣ ಕಾಲ, ಉತ್ತರಾಯಣ ದಕ್ಷಿಣಾಯನ ಪರ್ವಕಾಲದಲ್ಲಿ ಕೊಡುವ ದಾನದಿಂದ 1000 ಪಟ್ಟು ಫಲ, 1000% ಮಡಂಗು. ಅದೇ ವ್ಯತಿಪಾದದ ದಿವಸ ನೀವು ಕೊಡುವ ಒಂದೊಂದು ದಾನಗಳಿಗೂ ಅದು ಎಂಡ್ಲೆಸ್ ಅಂತ ಹೇಳ್ತಾರೆ. ಅಷ್ಟು ಪುಣ್ಯ, ನೀವೆಷ್ಟು ಪುಣ್ಯ ಅಂತ ಹೇಳ್ತೀರೋ ಅದಕ್ಕೆ ಮೇಲೆ ಹೆಚ್ಚಾಗಿರುತ್ತೆ ಅಂತ. ಆದ ಕಾರಣ ಈ ಧನುರ್ಮಾಸವಾದ ಕಾರಣ ವಿಶೇಷವಾಗಿ ಹುಗ್ಗಿ, ಸಕ್ಕರೆ ಪೊಂಗಲು, ಆಮೇಲೆ ಮತ್ತೆ ನಿಮಗೆ ಏನು ಮುಡ್ತೀವಿ ಅಷ್ಟು ದೂರ ದಾನವನ್ನು ದೇವರ ಪ್ರೀತನಾಗಬೇಕು ಎಂಬುದಾಗಿ ಕೊಟ್ಟು ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ. ಯಾವ ಸಂದೇಹ ಇದ್ದರೂ ಮೇಲೆ ಈ ಸ್ಕ್ರೀನ್ಲಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ತೆಲದ್ದನ್ನು ಹೇಳ್ತೇವೆ. ಶ್ರೀಕೃಷ್ಣಾಯ ನಮಃ. ಈ ವಿಡಿಯೋ ಹಿಡಿದಿದ್ದರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನೀವು ಏನು ನೆನೆಸ್ತೀರಿ ಎಂಬುದನ್ನು ನಮಗೆ ತಿಳಿಸಿದರೆ ನಮಗೊಂದು ಸಪೋರ್ಟ್ ಆಗಿರುತ್ತೆ ಅಷ್ಟೇ.